ಇದರ ಮೇಲೆ ನಾವು ಗಾಡಿ ನಡೆಸಿ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಶುಚಿತ್ವ ಇಲ್ಲದೇ ಇರೋದು ಕಂಡುಬಂದಿದೆ. ಸರಿಯಾದ ಕ್ರಮಗಳು ಇಲ್ಲದೇ ಇರುವುದರಿಂದ ಜೀರ್ಣಗಳ ಸಂಖ್ಯೆ ಅತಿ ಹೆಚ್ಚು ಕಂಡುಬಂದಿದೆ. ಆದ್ದರಿಂದ ತಕ್ಷಣ ಮಂಗಳೂರು ಸಮೀಪದ ತೊಕ್ಕೊಟ್ಟುವಿನಲ್ಲಿರುವ ಹೋಟೆಲೊಂದರಲ್ಲಿ ಗ್ರಾಹಕರೊಬ್ಬರು ತಮಗೆ ನೀಡಿದ ಸಾಂಬಾರಿನಲ್ಲಿ ಜಿರಳೆ ಪತ್ತೆಯಾಗಿದೆ ಎಂದು ನೇರವಾಗಿ ಆಹಾರ ಸುರಕ್ಷತಾ ಇಲಾಖೆಗೆ ದೂರು ನೀಡಿದ್ದರು. ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿದ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಕುಮಾರ್ ಹಾಗೂ ಅವರ ತಂಡ ತಕ್ಷಣವೇ ಹೋಟೆಲ್ಗೆ ದಿಢೀರ್ ದಾಳಿ ನಡೆಸಿದೆ. ಅಧಿಕಾರಿಗಳು ಹೋಟೆಲಿನ ಶಟರ್ ಮುಚ್ಚಿಸಿ ಅಡುಗೆ ಕೋಣೆಯನ್ನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಹೋಟೆಲಿನಲ್ಲಿ ಶುಚಿತ್ವದ ಕೊರತೆ ಎದ್ದು ಕಂಡಿದೆ. ಆಹಾರ ಪದಾರ್ಥಗಳನ್ನು ದಾಸ್ತಾನು ಮಾಡಲು ಪ್ರತ್ಯೇಕ ಕೊಠಡಿಯೇ ಇರಲಿಲ್ಲ. ಎಲ್ಲೆಂದರಲ್ಲಿ ಆಹಾರ ಸಾಮಗ್ರಿಗಳನ್ನು ರಾಶಿ ಹಾಕಿ ಅಶುಚಿತ್ವ ಮೆರೆದಿದ್ದರು. ಅಧಿಕಾರಿಗಳು ಸ್ಥಳದಲ್ಲೇ ಇದ್ದ ಪದಾರ್ಥಗಳನ್ನು ತೆರವುಗೊಳಿಸಿ ಅಡುಗೆ ಕೋಣೆಯನ್ನ ತಕ್ಷಣ ಸ್ವಚ್ಛಗೊಳಿಸುವಂತೆ ತಾಕೀತು ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿ ಸಾರ್ವಜನಿಕರೊಬ್ಬರ ದೂರಿನ ಮೇರೆಗೆ ತೊಕ್ಕೊಟ್ಟು ಹೋಟೆಲ್ ಗ್ರಾಹಕರೊಬ್ಬರು ಸಾಂಬಾರಲ್ಲಿ ಜಿರಳೆ ಇದೆ ಅಂತೇಳಿ ಹೇಳ್ತಾರೆ. ಇದರ ಮೇಲೆ ನಾವು ಗಾಡಿ ನಡೆಸಿ ಅಡುಗೆ ಕೋಣೆಯನ್ನು ಪರಿಶೀಲನೆ ಮಾಡಿದಾಗ ಬಹಳಷ್ಟು ಶುಚಿತ್ವ ಇಲ್ಲದೇ ಇರೋದು ಕಂಡುಬಂದಿದೆ. ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಟ್ಟಿರುವುದು ಸರಿಯಾದ ಕ್ರಮಗಳು ಇಲ್ಲದೇ ಇರುವುದರಿಂದ ಜೀರ್ಣಗಳ ಸಂಖ್ಯೆ ಅತಿ ಹೆಚ್ಚು ಕಂಡುಬಂದಿದೆ. ಆದ್ದರಿಂದ ತಕ್ಷಣಕ್ಕೆ ಸ್ಟೋರೇಜ್ ರೂಮು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿರುವ ಕೋಣೆ ಇಲ್ಲದಿರುವುದರಿಂದ ಎಲ್ಲ ಆಹಾರ ಪದಾರ್ಥಗಳನ್ನು ತೆರವುಗೊಳಿಸಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಕ್ರಮ ಕೈಗೊಂಡು ಅದರ ಬಳಿಕವೇ ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಅನ್ನುವ ನಿರ್ದೇಶನ ನೀಡಲಾಗಿದೆ. ಅದರ ಪ್ರಕಾರ ಈಗ ತಾತ್ಕಾಲಿಕವಾಗಿ ಹೋಟೆಲ್ ಸ್ಥಗಿತಗೊಳಿಸಿ ಶುಚಿಯನ್ನು ಮಾಡುವಂಥ ಕಾರ್ಯ, ಅಡುಗೆ ಕೋಣೆಯನ್ನು ತೊಳೆಯುವಂಥ ಕಾರ್ಯವನ್ನು, ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಜೋಡಿಸುವಂಥ ಕೆಲಸವನ್ನು, ಜಿರಳೆ ಕಂಡುಬಂದಿರುವಂತಹ ಆಹಾರ ಪದಾರ್ಥಗಳನ್ನು ವಿಲೇವಾರಿ ಮಾಡುವಂಥ ಕೆಲಸಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಹಾಗೆ ಈ ಇದರ ವಿರುದ್ಧ ನಾವು ಕಾಪಾಡಿಕೊಳ್ಳದೇ ಇರುವ ಕಾರಣದಿಂದ ನಾವು ಸಂಗ್ರಹಿಸಲಿಕ್ಕೆ ADC ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಹ ದಾಖಲೆ ಮಾಡ್ತೀವಿ. ಅವರಿಗೆ ನೋಟಿಸ್ ಸಹ ಕೊಡ್ತಾ ಇದ್ದೀವಿ.